ಸರ್ ನೀವೇ ನೋಡಿದ್ರಲ್ವ ಸರ್, ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು 3 ಇದೇ ತರ ಸಾಂಗ್ ವಿಜಯ್ ಆರ್ಟಿ ಸರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನೋಡಿ ಕರ್ನಾಟಕ ಜನ ಆಶೀರ್ವಾದ ಮಾಡಲಿ. ನನಗೆ ಅಂತೇಳಿ ಒಂದೆರಡು ಪರ್ಟಿಕ್ಯುಲರ್ ಸಾಂಗ್ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ. ಈಗ ಇನ್ನೇನು ಸ್ವಲ್ಪ ದಿವಸದಲ್ಲಿ ರಿಲೀಸ್ ಇಂದು ಡೇಟ್ಸ್ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಸೊ ಅವಾಗ ಬೇರೆ ಸಾಂಗ್ ಹೇಗ್ ಬಂದಿದೆ ಅಂತೇಳಿ ನೀವು ಕೂಡ ನೋಡ್ಬೋದು. ಬಟ್ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್. ನಾನು ಕೂಡ ಸರ್ ಏನಿಲ್ಲ ಸರ್, ಸಿನಿಮಾ ಅಲ್ಲಿ ಇರ್ಬೇಕು, ಎಜುಕೇಶನ್ ಮಾಡ್ಬೇಕಾದ್ರೆ ಸಿನಿಮಾ ಕಮಿಟ್ ಅದೇ 1 ಇಯರ್ ಸ್ವಲ್ಪ ಟ್ರೈನಿಂಗ್ ಅದು ಇದೆಲ್ಲ ಇತ್ತು. ಅದೆಲ್ಲ ಆದ್ಮೇಲೆ ಯಾವಾಗ ನಂಗೆ ಯೂಶಲಿ 4 ಡೇಸ್ ಇರ್ತಾ ಇತ್ತು ಕಾಲೇಜ್ ವೀಕಲ್ಲಿ. 4 ಡೇಸ್ ಅಲ್ಲಿ ಮುಗಿಸ್ಕೊಂಡು ಒಂದು 2-3 ವೀಕ್ಸ್ ಹಾಲಿಡೇಸ್ ತಗೊಂಡು ಬಂದು ಪೋರ್ಷನ್ಸ್ ಏನಿದೆ ಏನ್ ಪ್ಲಾನ್ ಮಾಡಿದ್ದೋ ಶೆಡ್ಯೂಲು, ಯೂಶಲಿ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಝೂಮ್ ಕಾಲಲ್ಲಿ ಪ್ಲಾನ್ ಮಾಡ್ತಾ ಇದ್ವಿ ಶೂಟ್ ಮಾಡ್ಬೇಕು ಅಂತ. ಈ ಶೂಟ್ ಮಾಡಿ ಆ ಡೇಟಿಗೆ ತಿರ್ಗಾ ನಾನು ಹೋಗ್ತಾ ಇದ್ದೆ ಸರ್. ಇರಾನಿಕಾ ಶೆಟ್ಟಿ ಮತ್ತೆ ನಿಮ್ದು ಕಾಂಬಿನೇಷನ್ ಹೇಗಿತ್ತು ಸೆಟ್ ಅಲ್ಲಿ? ಅದಕ್ಕೆ ಅನ್ನೋದು ತಯಾರಿ ಇರುತ್ತೆ. ಇರಾನಿಕಾ ಅವರು ಸೀನಿಯರ್ ಆಕ್ಚುಲಿ ಸ್ವಲ್ಪ. ಸರ್ ನನ್ನ ಕಂಫರ್ಟ್ ಝೋನ್ ಸಿನಿಮಾಗೆ ಏನ್ ಬೇಕೋ ಅಷ್ಟು ಅವ್ರು ಕೊಟ್ಟಿದ್ದಾರೆ ಸರ್. ಇರಾನಿಕಾ ಅವರು ಹೇಗಿತ್ತು ಸೆಟ್ ಅಲ್ಲಿ? ಆಕ್ಚುಲಿ ಡೈರೆಕ್ಟರ್ ಇಂದ ಹಿಡಿದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಟೆಕ್ನಿಷಿಯನ್, ಇವನ್ ದ ಕೋ ಆಕ್ಟರ್ ಮತ್ತೆ ನಮ್ ಜೊತೆ ಇದ್ದ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲರೂ ಕೂಡ ನಮಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಕೆಲವೊಂದ್ಸಲ ನಮಗೆ ಅವರಿಂದ ಕಲಿಯುವಂತದ್ದು ತುಂಬಾ ಇರುತ್ತೆ. ಯಾಕಂದ್ರೆ ಅವ್ರುಗಳೆಲ್ಲ ಸೀನಿಯರ್ಸ್ ಗಳು, ಯಾವ್ಯಾವ ತರ ಇರ್ಬೇಕು, ಏನೇನ್ ಮಾಡ್ಬೇಕು, ಹೇಗೆ ಬರ್ಬೇಕು ಅನ್ನೋದು ಡೈರೆಕ್ಟರ್ ನಮಗೆ ಕ್ಲಾರಿಟಿ ಕೊಡ್ತಾ ಇದ್ರು. ಉಳಿದಿದ್ದು ಸೀನಿನ ಟೈಮ್ ಅಲ್ಲಿ ಯಾವ ತರ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಸಪೋರ್ಟಿಂಗ್ ಆರ್ಟಿಸ್ಟ್ ಅಲ್ಲಿ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿರೋರಾಗ್ಲಿ, ಅಥವಾ ಬಾಲರಾಜ್ ವಡಿ ಸರ್ ಮಾಡಿರೋರಾಗ್ಲಿ, ಅಥವಾ ಉಳಿದ ಎಲ್ಲ ಕ್ಲೈಮ್ಯಾಕ್ಸ್ ಸೀನ್ಸ್ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ, ವಿಲನ್ ಕ್ಯಾರೆಕ್ಟರ್ಸ್ ಗಳು ಮಾಡಿದಾರೋ ಅವರೆಲ್ಲರೂ ಕೂಡ ಆಕ್ಚುಲಿ ವೆರಿ ಹೆಲ್ಪ್ಫುಲ್ ಅಂಡ್ ತುಂಬಾ ನೀಟ್ ಆಗಿ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಡಿಸ್ಕಷನ್ ಮಾಡ್ಕೊಂಡು ನಾವು ಆಕ್ಚುಲಿ ಸೀನ್ ಮಾಡ್ತಾ ಇದ್ವಿ. ಇಟ್ ವಾಸ್ ಗುಡ್. ಡೈರೆಕ್ಟರ್ ಆಲ್ವಿನ್ ಸರ್ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಬರ್ತಾ ಇದೆ. ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಅಭಿನಯ ಇರ್ತಾ ಇದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಬಗ್ಗೆ? ಅದೇ ನಾನು ಆಲ್ರೆಡಿ ಈಗಾಗ್ಲೇ ಹೇಳಿದ್ದೆ ಒಂದು ಸೀನ್ ಬಗ್ಗೆ ಹೇಗೆ ಅಂತೇಳಿ ಇದ್ರ ಬಗ್ಗೆ. ಬಟ್ ಇನ್ನೊಂದು ವಿಷಯವನ್ನ ಹೇಳ್ಬೇಕು. ನನಗೆ ಆಕ್ಚುಲಿ ಹೀರೋ ನನ್ನ ಒಂದು ಶಾರ್ಟ್ ಅಲ್ಲಿ ಮೀಟ್ ಮಾಡೋದಕ್ಕಿಂತ ಮುಂಚೆ ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಬರೋ ದಾರಿಲಿ ನನ್ನ ಡೈರೆಕ್ಟರ್ ಸರ್ ಮರಕ್ಕೆ, ಅದಾಗಿದ್ಮೇಲೆ ಏನಂತಾರೆ ವಾಲಿಗೆ, ಆಮೇಲೆ ಇರೋ ಬರೋ ರೋಡಿಗೆಲ್ಲ ಹಚ್ಚಿದ್ದಾರೆ ನನಗಂತೂ 3-4 ಡೇಸ್ ಕಂಟಿನ್ಯೂಸ್ ಆಗಿ ಬರೀ ಕಾಲಲ್ಲಿ ನಾನು ಓಡಿಸಿದೆ. ಬಟ್ ಏನಂತ ಹೇಳಿದ್ರೆ, ಇಲ್ಲ ಆ ಪೇನ್ ಕಾಣಿಸ್ಬೇಕು ಫೇಸ್ ಅಲ್ಲಿ, ಇಲ್ಲ ಅದ್ ಗೊತ್ತಾಗ್ಬೇಕು ನೀನ್ ಅಲ್ಲಿಂದ ಬಂದಿದ್ಯಾ. ಯಾರು ಮರನ ಚಪ್ಪಲಿ ಹಾಕೊಂಡ್ ಹತ್ತಲ್ಲ, ಮರನ ಚಪ್ಪಲಿ ತೆಗ್ದೆ ಹತ್ಬಿಡುತ್ತೆ. ಅದಕ್ಕಲ್ಲಿ ಕನೆಕ್ಟ್ ಆಗ್ಬೇಕು ಅಂತ ಹೇಳಿ ತುಂಬಾ ಆಕ್ಚುಲಿ ನನಗೂ ಸಲ ತುಂಬಾ ಟೆನ್ಷನ್ ಆಗೋದು, ತುಂಬಾ ಕೋಪ ಬರೋದು. ಯಾಕಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಯಾವತ್ತೂ ಕೂಡ ಯೂಶಲಿ ಫಿಮೇಲ್ ಆರ್ಟಿಸ್ಟ್ ಗಳು ಜಾಸ್ತಿ ಸಾಹಸ ದೃಶ್ಯಗಳನ್ನ ಮಾಡೋದಿಲ್ಲ. ಅದು ತುಂಬಾ ವೆರಿ ಡಿಫಿಕಲ್ಟ್. ನನಗಂತೂ ಕೈಯಲ್ಲೆಲ್ಲ ಏಟೆಲ್ಲ ಆಗ್ಬಿಟ್ಟಿತ್ತು. ಅಂಡ್ ಮಳೆ ಸೀನ್ಸ್ ಗಳಾಗಿರ್ಬೋದು ಎಲ್ಲ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಅಂಡ್ ಈ ಟೀಮ್ ಅಲ್ಲಿ ನಾನು ಕಲ್ತ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ. ಮೇ ಬಿ ಆಲ್ವಿನ್ ಸರ್ನ ಯಾಕೆ ನೆನೆಸ್ಕೋತೀವಿ ಅಂತ ಹೇಳಿದ್ರೆ, ಮೇ ಬಿ ಅವರು ನನ್ ಜೊತೆ ಇದ್ದು ನನಗೆ ಈ ತರ ಬೇಕು ಅಂತ ಹೇಳಿ ಹೇಳಲಿಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಬರ್ತಾ ಇರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಅವ್ರು ನಾವೊಂದು ಮಾಡೋ ಮೆಥಡ್ ಇರುತ್ತೆ ಆಕ್ಟಿಂಗ್, ಬಟ್ ಇವರು ಇಲ್ಲ ಈ ತರ ಬೇಡ ಈ ತರ ಬೇಕು ಅನ್ನೋದು ಅವ್ರು ಹೇಗೆ ನಮ್ಮನ್ನ ಇದ್ ಮಾಡ್ತಾರೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ, ನಾನಲ್ದೆ ಎಲ್ಲರೂ ಕೂಡ ಆಲ್ವಿನ್ ಸರ್ನ ತುಂಬಾ ನೆನೆಸ್ಕೊಡೋದು ಅದೊಂದೇ ವಿಷಯಕ್ಕಾಗಿ. ಪರ್ಟಿಕ್ಯುಲರ್ ಆಗಿ ನನಗೆ ಇದ್ ಬೇಕು ಅಂತ ಹೇಳಿದ್ರೆ ಅದೇ ಬೇಕು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ